ಎಲ್ಲೆಂದರಲ್ಲಿ ತ್ಯಾಜ್ಯ ನೀರಿನ ಹಾವಳಿ. ಸೈದಾಪುರ ಗಲ್ಲಿಗೆ ಕಾಲಿಡಲು ಭಯ. ಮುಧೋಳದ ಸೈದಾಪುರ ಗಲ್ಲಿಯಲ್ಲಿ ತ್ಯಾಜ್ಯ ನೀರು ನಿಂತು ಆತಂಕ ಮನೆ ಮಾಡಿದೆ. ಈ ಏರಿಯಾಗೆ ಹೋದ್ರೆ ಸಾಕು, ಮೂಗು ಮುಚ್ಚುವಂತೆ ಮಾಡುತ್ತೆ. ಈ ದೃಶ್ಯಗಳನ್ನೊಮ್ಮೆ ನೋಡಿ. ಅರ್ಧಂಬರ್ಧ ಮುಚ್ಚಿದ ಗುಂಡಿಗಳು, ರಸ್ತೆಯಲ್ಲೇ ಹರಿಯುವ ಗಲೀಜು ನೀರು, ಅಲ್ಲೇ ಆಟವಾಡುತ್ತಾ ಓಡಾಡುವ ಮಕ್ಕಳು, ಇದೆಲ್ಲ ಕಂಡು ಜನತೆ ರೋಸಿ ಹೋಗಿದ್ದಾರೆ. ಸೈದಾಪುರ ಗಲ್ಲಿಯ ಜನರ ಗೋಳು ಮುಗಿಯುವ ಹಾಗೆ ಕಾಣ್ತಿಲ್ಲ. ಡ್ರೈನೇಜ್ ಕಾಮಗಾರಿ ಮಾಡಲು ಬಂದವರು ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ. ಇತ್ತ ಸರಿಯಾಗಿ ಕೆಲಸವೂ ಆಗಿಲ್ಲ, ಮೊದಲು ಇದ್ದಂತೆ ಸರಿಪಡಿಸಿ ಕೂಡ ಹೋಗಿಲ್ಲ. ಪೈಪ್ ಹೊಡೆದಿದ್ದು ರೀ, ಪೈಪ್ ಹೊಡ್ಯಾನ, ಅದು ಪೈಪ್ ಚೇಂಬರ್ ಹಾಕೋಸ್ಕೋಬೇಕಿಲ್ರಿ. ಅವ್ರು ಚೇಂಬರ್ ಹಾಕೋಸ್ಕೊಲಾರ್ದ ತೆಗ್ಗೆಲ್ಲ ತೋಡ್ಕ್ಯಾಸಿಂದ ಮಣ್ಣು ಮುಚ್ಚಿ ಹಾಳು ಮಾಡಿ ಹೋಗಿಬಿಟ್ಟಾನ್ರಿ. ಹೋಳಿ ನಮ್ಮ ಮಾಮ ಹೇಳಕ್ ಹೋಗೋಣ, ಮಾಮಾಗ ಬಡಿಯಾಗ ಬಂದಾರಿ ಅವ್ರು 5-6 ಮಂದಿ ಕೂಡಿ. ಏನಾಗೈತೆ ಅಂದ್ರೆ ಈ ಓಣಿ ಎಷ್ಟು ಚಂದ ಇಟ್ಟಿರಿ ನೋಡ್ರಿ. ಇಲ್ಲಿ ಮುನ್ಸಿಪಾಲ್ಟಿಯವರೆಲ್ಲ ಮಾಡ್ಕ್ಯಾಸಿಂದ ಏನು ಸಮಸ್ಯೆ ಏನು ಚಲೋ ಐತ್ರಿ ನಿಮ್ಗೆ? ಹಾಯಾಕಾರ ದಾರಿ ಚಲೋ ಐತ್ರಿ? ಇಲ್ಲಿ ಏನೈತೆ ಅಂತ ನೀವು ಆತೀರಿ. ನಮ್ಗೆ ಎಲ್ಲ ಕಡೆ ಹೊಡೆದು ಇಟ್ಟು ಹೋಗ್ಯಾರಿ. ಇಲ್ಲಿ 8 ದಿವಸ ಆತ್ರಿ. ಮತ್ತು ಕುಡಿಯಾಕ ನಮ್ಮ ನೀರಿಲ್ರಿ ಇಲ್ಲಿ ಓಣ್ಯಾಗ. ಇವ್ರು ಎಲ್ಲ ಮೋಟ್ರ್ ಎಲ್ಲ ಸುಟ್ಟಂಗ ಎಲ್ಲ ಕಿತ್ತು ಹೋಗೋದು ಹೋಗ್ಯಾರಿ. ಇಲ್ಲಿ ಏನು ಸಮಸ್ಯೆ ಐತೆ ಅಂದ್ರೆ ಮತ್ತೆ ಏನು ಹೇಳ್ಬೇಕ್ರಿ? ಈಗ ಹೆಂಗೆ ಜೀವನ ಮಾಡ್ಬೇಕ್ರಿ ನಾವು? ಇಲ್ಲಿ ಒಂದು ಹನಿ ನೀರಿಲ್ಲ, ಏನು ಹಂಗಲ್ಲಿ ಹಾಕ್ಕೊಂಡ್ರಿ? ಕಾಮಗಾರಿ ಮುಗಿದರೂ ಸರಿಪಡಿಸದೇ ಇದ್ದ ಕಾರಣ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಾರೆ ಸ್ಥಳೀಯರು. ಶಾಲೆ ಆರಂಭವಾಗುವ ಸಮಯ ಬಂತು, ಮಕ್ಕಳು ವೃದ್ಧರು ಓಡಾಡದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಸ್ಥಳೀಯರು ಗೋಳಾಡ್ತಾರೆ. ಇಲ್ಲಿ ಅವ್ರು ಬಂದಿದ್ದ ಕಾರಣ ಏನ್ರಿ, ಇದು ಡ್ಯಾನೇಜ್ ಕೆಲಸ ಮಾಡತ್ತಿದ್ರಿ ಅವ್ರು. ಮೊದಲು ಆ ಡ್ಯಾನೇಜ್ ಕೆಲಸ ಮಾಡುವಾಗ ಈ ಡ್ಯಾನೇಜ್ ಆ ಡ್ಯಾನೇಜ್ ಅಟ್ಯಾಚ್ ಇಲ್ಲ ಅಂತ ಹೇಳಿದ್ರಿ. ನಾವು ಕೇಳೋಣ, ಅದು ಹಡ್ಡಿ ಕ್ಯಾಶಿ ತೆಗೆದ್ರಿ ಅವ್ರು. ತೆಗೆದ ಕ್ಯಾಶ್ ಪೈಪ್ನು ಸಿಕ್ಕಿಲ್ರಿ ಅವ್ರಿಗೆ. ಈ ಬಂದ್ ಕ್ಯಾಶಿ ಗಟ್ರ ಹೊಡೆದ್ರಿ, ಗಟ್ರ ಹೊಡೆದ ಕ್ಯಾಶಿ ಡ್ಯಾನೇಜನ್ನು ಹೊಡೆದ್ರ. ಆ ದಿವಸ ಹೊಡೆದ ಎಲ್ಲ ನೀರು ಇದು ಗಾಳಿ ಐತ್ರಿ. ಗಟ್ರನ್ಯಾಗಿಂದ ಡ್ಯಾನೇಜಿಗೆ ನೀರೆಲ್ಲ ಬಂದು ಇಲ್ಲಿ ಗಾಳಿ ಐತ್ರಿ. ಈ ಗಟ್ರ ಹೊಡೆದ ಕ್ಯಾಶಿ ನೀರೆಲ್ಲ ಇಲ್ಲಿ ಹಾಕಿದ್ರಿ. ಅದ ಅದ ಹಾಕಿದ್ರಿ. ಹಾಕೋಣ ಏನ್ಲ ರೀ, ಈ ಪೈಪ್ ನಮ್ಮ ಕಾಕ ಇದು ಮುತ್ಯಾರ ಮನಿ ರೀ, ಅವ್ರ ಪೈಪ್ ಇಲ್ಲಿ ಹೊಡಿತ್ರಿ. ಅವ್ರು ಹೊಡ್ಯಾನ ಅವ್ರಿಗೆ ಹೇಳಿದ್ರಿ. ಅವ್ರು ಅದು ಮುಚ್ಚ ಹೊಂಟಿದ್ರಿ. ಹೋಗುವಾಗ ನಮ್ಮ ಮುತ್ಯ ಏನಂದ್ರಿ, ನಮ್ಮ ಪೈಪರ್ ಜೋಡಿಸಿ ಹೋಗ್ರಿ ಅಂದ್ರೆ, ನಾವು ಕೆಲಸ ಬಿಟ್ಟು ಹೋಗ್ಯವನ, ನಾವು ಇಲ್ಲೇ ಬಾರ್ತೀವಿ, ನಾವು ಕೆಲಸ ಐತೆ ನಮ್ದು ಇದನ್ನೈತೆ ಅಂತ ಅವ್ರಿಗೆ ಮೈ ಮ್ಯಾಗ ಬರಾಕ್ತೀರಿ. ನಮ್ಮ ಮುತ್ಯಾಗ್ರಿ ಮೈ ಮ್ಯಾಗ ಬಂದು ಕ್ಯಾಶಿ ಎಲ್ಲ ಮುಚ್ಚಿ ಹೋದ್ರಿ. ಮರ್ದಿನ ಆಯ್ತಲ್ಲ ರೀ, 2-3 ದಿವಸ ಮಳೆ ಆಯ್ತು ರೀ. ಮಳೆ ಆಗೋಣ ಎಲ್ಲ ಗಟ್ರ ನೀರೇ ಹೊರಗೆ ಬರ್ತೀರಿ. ಬಂದು ಕ್ಯಾಶಿ ಹುಡುಗರು ಅಡ್ಡಾಡಾಕ್ತಾರೆ. ಇಲ್ಲಿ ಈಗ ಅಂಗನವಾಡಿ ಸಾಲ ಚಾಲು ಆತ್ರಿ. ಹುಡುಗರು ಹೋಗಕ್ಕೆ ದಾರಿ ಇಲ್ರಿ, ಎಲ್ಲ ನೀರು ಗಟ್ರ ನೀರೆಲ್ಲ ರೋಡ್ ಮ್ಯಾಗ ನಿಂತೈತ್ರಿ. ಈಗ ಹೆಂಗೆ ಮಾಡೋದು ಹೇಳ್ರಿ ನೀವು? ಇಲ್ಲಿ ಒಟ್ನಲ್ಲಿ ಜನರು ರೋಸಿ ಹೋಗಿದ್ದಾರೆ. ಇದೇನು ಬಗೆಹರಿಯದ ಸಮಸ್ಯೆ ಅಲ್ಲ. ಜನತೆಗೆ ತೊಂದರೆಯಾಗದಂತೆ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ ಅಂತಾರೆ ನಗರವಾಸಿಗಳು. ರನ್ ಟಿವಿ ನ್ಯೂಸ್, ಮುಧೋಳ. ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ ಎಸ್ಆರ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನರ್ಸರಿಯಿಂದ ಪಿಯುಸಿ, ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅಲೈಡ್ ಕೋರ್ಸಸ್, ಬಿಎಎಂಎಸ್ ಆಯುರ್ವೇದಿಕ್, ಎಂಬಿಬಿಎಸ್ ಒಳಗೊಂಡು ಹೆಮ್ಮರವಾಗಿ ಬೆಳೆದಿದೆ. ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಸತತ 2 ಬಾರಿ ಜಿಲ್ಲೆಗೆ ಹಾಗೂ 4 ಬಾರಿ ತಾಲೂಕಿಗೆ ಪ್ರಥಮ ತಂದುಕೊಟ್ಟ ಹಿರಿಮೆ. ಎನ್ಇಇಟಿ, ಜೆಇಇ, ಕೆಸಿಇಟಿ, ಬ್ಯಾಂಕಿಂಗ್, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ವಿಶೇಷ ತರಬೇತಿ ಒಂದೇ ಸೂರಿನಡಿ ಲಭ್ಯ. ಉತ್ತಮ ಹಾಸ್ಟೆಲ್, ಗುಣಮಟ್ಟದ ಊಟ ಉಪಹಾರ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಜಿಮ್, ಮ್ಯೂಸಿಕ್ ಕ್ಲಾಸ್, ಚಿತ್ರಕಲಾ ತರಬೇತಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ. ನುರಿತ ಬೋಧಕರು, ಲ್ಯಾಬೊರೇಟರಿ, ಶಾಲಾ ವಾಹನ, ಸುರಕ್ಷತಾ ದೃಷ್ಟಿಯಿಂದ ಸೆಕ್ಯೂರಿಟಿ, ಸಿಸಿಟಿವಿ ಅಳವಡಿಸಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕ್ಯಾಂಪಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತೆ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಾಪೂಜೆ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.